ಮಕ್ಕಳ ಆನೆಗಳು ಯಾಕೆ ಅಷ್ಟೊಂದು ಅಪಾಯಕಾರಿ, ಯಾಕೆ ಅಷ್ಟು ಅಗ್ರೆಸಿವ್ ಆಗಿರುತ್ತೆ, ಯಾಕೆ ದಾಳಿ ಮಾಡುತ್ತವೆ ಅಂದರೆ, ಈಗ ಸಲಗೆಗಳಾದಾಗ ಸಲಗೆಗಳ ದಂತಕ್ಕೆ ಹಾರ್ಮೋನ್ಗಳು ಪೂರೈಕೆ ಆಗುತ್ತೆ. ಹಾರ್ಮೋನ್ಗಳಿಂದಾಗಿ ದಂತ ಬೆಳವಣಿಗೆ ಆಗ್ತಾ ಬರುತ್ತೆ. ಯಾವಾಗ ದಂತವೂ ಇಲ್ಲ, ಆ ಹಾರ್ಮೋನ್ಗಳು ದೇಹಕ್ಕೆ ಅದು ಟ್ರಾನ್ಸ್ಫರ್ ಆಗುತ್ತೆ, ದೇಹದು ಬೆಳೀತಾ ಬರುತ್ತೆ. ಅಪಾಯಕಾರಿಯಾಗಿ ನಿಮ್ಗೆ ಮಕ್ಕನಾನೆಗಳನ್ನು ನೋಡಿದ್ರೆ ನಿಮ್ಗೆ ದೈತ್ಯ ದೇಹಿ, ಅದು ಬೆಟ್ಟದಂಥ ರೀತಿಯಲ್ಲಿ ಕಾಣುತ್ತೆ ನಿಮಗೆ. ಬೇರೆ ಸಲಗಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ತುಂಬ ಶಕ್ತಿವಂತ ಆನೆ. ಆ ದೇಹ ಅಷ್ಟು ದೊಡ್ಡ ಇರುತ್ತೆ, ಬಲಿಷ್ಠವಾದ ನಿಲ್ಲು, ಭವ್ಯ ನಿಲ್ಲು ಇರುತ್ತೆ, ದಂತ ಒಂದು ಇರಲ್ಲ ಅಷ್ಟೇ. ಅಂದರೆ ಆ ಹಾರ್ಮೋನ್ಗಳೆಲ್ಲ ಅದರ ದೇಹಕ್ಕೆ ವರ್ಗಾವಣೆಯಾಗಿ ದೇಹ ಬೆಳೆದಾಗ ಅದು ತುಂಬ ಅಪಾಯಕಾರಿ ಆಗುತ್ತೆ, ಅಗ್ರೆಸಿವ್ ಆಗುತ್ತೆ, ಅದು ಹೋರಾಟಕ್ಕೆ ಇಳಿತೆ ಅದು. ಇದು ಒಂದು ಪ್ರಮುಖ ಕಾರಣ. ಇನ್ನೊಂದು ಸಾಮಾಜಿಕ ಕಾರಣ ಏನಂದರೆ, ಯಾಕೆ ಅಪಾಯಕಾರಿ ಆಗುತ್ತವೆ ಅಂದರೆ, ನಮ್ಮಲ್ಲೂ ಕೂಡ ಮನುಷ್ಯರಲ್ಲೂ ಕೂಡ ಅಷ್ಟೇ, ಯಾವ ರೀತಿ ಕೆಲವು ಮುಜುಗರ ಒಳಗಾಗುತ್ತೋ ಅದೇ ರೀತಿ ಮಕ್ಕಳ ಆನೆಗಳು ಕೂಡ ಮುಜುಗರಗೆ ಒಳಗಾಗ್ತವೆ. ಅಂದರೆ ಆನೆ ಸಂತತಿಯೇ ಆ ಮಕ್ಕಳ ಆನೆಗಳನ್ನು ಬೇರೊಂದು ರೀತಿಯಲ್ಲಿ ನೋಡ್ತವೆ. ನಿಮಗೆ ಕೆಲವು ಉದಾಹರಣೆಗಳೆಲ್ಲ ಗೊತ್ತು, ನಮಗೂ ಕೂಡ ಅಷ್ಟೇ. ಹಿಂದೆ ಹಿರಿಯರಲ್ಲಿ ಹೇಳ್ತಾಯಿದ್ರು, ಮೀಸೆ ಬಿಡಲಿಲ್ಲ ಅಂದರೆ ಇನ್ನು ಗಣಸೆ ಇಲ್ಲ ಅಂತೇಳಿ ತಮಾಷೆ ಮಾಡ್ತಾಯಿದ್ರು. ಈ ಹಂತದಲ್ಲಿ ಮಕ್ಕಳ ಆನೆಗಳಿಗೆ ದಂತವೇ ಇಲ್ಲ ಅಂದಾಗ ಬೇರೆ ಆನೆಗಳು ಕೂಡ ಅವುಗಳನ್ನು ಒಂದು ಮೂಲೆಗೆ ತಳ್ಳುವಂಥ, ಅವುಗಳನ್ನು ಕೀಳರ ಮೇಲೆ ನೋಡುವಂಥ ಪ್ರಸಂಗಗಳು ನಡೀತವೆ. ಇದಿಷ್ಟೇ ಆದರೆ ಪರವಾಗಿಲ್ಲ, ಈ ಗಂಡಾನೆ ಆಗಿದ್ರೂ ಕೂಡ, ಬಲಿಷ್ಠವಾಗಿದ್ದರೂ ಕೂಡ ಹೆಣ್ಣಾನೆಗಳು ಕೂಡ ಮಕ್ಕಳ ಆನೆಗಳನ್ನು ದೂರ ಇಡ್ತವೆ. ಇದೊಂದು ವಿಶೇಷವಾದಂತು. ಯಾಕೆಂದರೆ ಅವು ಸಲಗಗಳನ್ನು ಮಾತ್ರ, ದಂತ ಇರುವ ಸಲಗಗಳು ಮಾತ್ರ ಆಕರ್ಷಣೆ ಆಗಿರ್ತವೆ, ಅವು ಹೆಣ್ಣಾನೆಗಳು ಒಳಗೆ ಬಿಟ್ಕೊಳ್ತವೆ.